ನಾಗವಲ್ಲಿ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ನಾಗವಲ್ಲಿ ಗ್ರಾಮದಲ್ಲಿ ಸುಮಾರು 15 ವರ್ಷಗಳಿಂದನೂ ಕೂಡ ಈ ಒಂದು ಸಂಪ್ರದಾಯ ಪ್ರಕಾರ ನಾವು ಸಂಕ್ರಾಂತಿ ದಿವಸದಂದು ಈ ಗಣಪತಿ ದೇವಾಲಯದ ಸಂಕೀರ್ಣದಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. 18 ಕೋಮಿನ ಜನಗಳು ಸೇರಿ ವಿಶೇಷವಾಗಿ ನಮಗೆ 18 ಕೋಮಿನ ಜನಾಂಗದ ಮುಖಂಡರುಗಳು, ಯುವಕರು, ಹಿರಿಯರು ಅವರ ಮಾರ್ಗದರ್ಶನದಲ್ಲಿ ಒಳ್ಳೆ ಒಂದು ರೂಪುರೇಷೆಗಳನ್ನ ಕಾರ್ಯಕ್ರಮ ಹಮ್ಮಿಕೊಂಡು ನಾವೊಂದು ಒಳ್ಳೆ ಸುಂದರವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಡೀ ನಾಗವಲ್ಲಿ ಸಮಸ್ತ ಜನತೆಗೆ ಮತ್ತೊಮ್ಮೆ ನಾವು ಶುಭಾಶಯನ ಕೋರ್ತಾ ಇದ್ದೀವಿ. ಇಲ್ಲಿ ವಿಶೇಷವಾದ ಗಮನವನ್ನು ಹರಿಸಬೇಕಾದ ವಿಚಾರ ಏನಂದ್ರೆ, ಈ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ಮುಸ್ಲಿಂ ಬಾಂಧವರು ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಮ್ಮ ಬಾಂಧವ್ಯ ನಾಗವಲ್ಲಿ ಅಷ್ಟು ಅತ್ಯುತ್ತಮವಾಗಿದೆ. ಈ ಒಂದು ಗೆಳೆಯರ ಬಳಗ ತಂಡದಲ್ಲಿ ನಮ್ಮ ಶ್ರೀಮಾನ್ ರಾಮಮೂರ್ತಿ ಅವರು ನೇತೃತ್ವದಲ್ಲಿ 15 ವರ್ಷಗಳಿಂದ ಇದನ್ನ ಸತತವಾಗಿ ನಡ್ಕೊಂಡ್ ಬರ್ತಾ ಇದ್ದಾರೆ. ನಮ್ಮ ಎಲ್ಲ ಸಮುದಾಯದ ಜನರು, ಎಲ್ಲ ಸಮುದಾಯದ ಮುಖಂಡರು, ಯುವಕ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ತನು ಮನ ಧನದ ಸಹಾಯಗಳನ್ನ ಮಾಡ್ತಾ ಮುಂಚೂಣಿಯಲ್ಲಿ ಯಾರನ್ನೇ ಕರೀದಲೇ ಒಂದು ಅವರೇನೆ ಸ್ವಯಂ ಪ್ರೇರಿತವಾಗಿ ಬಂದು ಈ ಒಂದು ರಾಮ್ ಕಾರ್ಯನ ಮಾಡ್ಕೊಡ್ತಾ ಇರ್ತಾರೆ. ನಮ್ಮೂರಲ್ಲಿ ಸುಮಾರು ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದ್ರೆ ಸುಮಾರು ಯಾವಾಗಲೂ ದೇವಸ್ಥಾನಗಳಲ್ಲಿ ಶುಭ ಕಾರ್ಯಗಳು, ಹಬ್ಬದ ಒಳ್ಳೆ ಸಂತೋಷದ ವಾತಾವರಣ ಮೂಡಿ ಬರ್ತಾ ಇರುತ್ತೆ. ಪ್ರತಿಯೊಂದು ಕಾರ್ಯಕ್ರಮಗಳು ಅಷ್ಟೇ, ಒಂದು ಗಣಪತಿ ವಿಸರ್ಜನೆ ಆಗಿರ್ಬೋದು, ಆಂಜನೇಯ ಸ್ವಾಮಿ ದೇವಾಲಯದ ಉತ್ಸವ ಆಗಿರ್ಬೋದು, ಈಶ್ವರನ ದೇವಸ್ಥಾನ ಆಗಿರ್ಬೋದು, ಪ್ರತಿಯೊಂದು ಜನಾಂಗದ ಕೋಮಿನವರು ಕೂಡ ಒಂದೊಂದು ಹಬ್ಬಗಳಲ್ಲಿ ಒಂದೊಂದು ವಿಶೇಷವಾಗಿ ನಾವು ದೇವ್ರ ಕಾರ್ಯವನ್ನು ಮಾಡ್ಕೊಂತ ಬರ್ತಿದ್ದೀವಿ. ಇದೊಂದು ಸಮುದಾಯದ ಒಂದು ಪ್ರತಿಫಲವಾಗಿ ನಮಗೆ ದೇವರ ವರ ಅಂತಾನೆ ಹೇಳ್ಬೋದು. ನಮ್ಮ ಎಲ್ಲ ನಾಗವಲ್ಲಿ ಸಮಸ್ತ ಜನತೆಯರು ಇದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸ್ತಾ ಇದ್ದಾರೆ. ಇದು ಅನಾದಿ ಕಾಲದಿಂದ ನಡೆದಂತಹ ಪದ್ಧತಿಗಳು. ಇದನ್ನ ನಾವು ಈಗಲೂ ಚಾಚು ತಪ್ಪದೆ ನಡ್ಕೊಂಡ್ ಬರ್ತಾ ಇರೋದು ನಮಗೆಲ್ಲ ಹರ್ಷದಾಯಕವನ್ನ ಮೂಡಿಸ್ತಾ ಇದೆ. ಇಲ್ಲಿ ಪ್ರತಿ ವರ್ಷದಂತೆ ಬೆಳಗಿನ ಜಾವ ಧನುರ್ಮಾಸದ ಪೂಜೆ ಕಾರ್ಯಕ್ರಮವಾಗಿ ಇದು 75ನೇ ವರ್ಷದ ಶುಭ ದಿವಸದಂದು ಬೆಳಗ್ಗಿನ ಜಾವ ಎಲ್ಲ ಹೆಣ್ಮಕ್ಳು ಕೂಡ ಶನಿದೇವ್ರ ದೇವಸ್ಥಾನ ಆಗ್ಬಾರ್ದು, ಗಣಪತಿ ದೇವಸ್ಥಾನ, ಹರಳಿಕಟ್ಟೆ ಆಗಿರ್ಬೋದು, ಇವಾಗೆಲ್ಲ ಪ್ರದಕ್ಷಿಣೆ ಹಾಕಿ 3 ಗಂಟೆಗೆ ಪೂಜೆ ಮತ್ತು ಪೂಜಾ ಕೈಂಕರ್ಯಗಳು ಸ್ಟಾರ್ಟ್ ಆಗುತ್ತೆ. ಪ್ರಾರಂಭ ಆದ ತಕ್ಷಣ ಪ್ರಸಾದ ವಿನಿಯೋಗ ಕೂಡ ಆಗಲೇ ಸ್ಟಾರ್ಟ್ ಆಗುತ್ತೆ. ಸುಮಾರು ಒಂದು 12 ಗಂಟೆ 1 ಗಂಟೆ ತನಕ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ ಸ್ವಾಮಿ.